ಅದ್ರ ಜೊತೆಗೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಟೆಸ್ಟಿಂಗ್ ಟ್ರ್ಯಾಕ್ ಏನಿರಲಿಲ್ಲ. ಅದಕ್ಕೆ ಈ ದಿನ ನಾನು ಜೊತೆಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಲಕ್ಷ್ಮೀಕಾಂತ್ ರೆಡ್ಡಿ ಸಾಹೇಬರು, ಜೊತೆಗೆ ನಮ್ಮ ತಹಸೀಲ್ದಾರರಾದಂತಹ ಮಂಜುನಾಥ್ ರವರು, ಜೊತೆಗೆ ನಮ್ಮ ಗಣೇಶ್ ಗೌಡರು, ಜೊತೆಗೆ ಚಂದ್ರೇಗೌಡರು, ಜೊತೆಗೆ ನಮ್ಮ RTO ಅವರು, ಜೊತೆಗೆ ನಮ್ಮೆಲ್ಲ ಮುಖಂಡರುಗಳು, ಜೊತೆಗೆ ನಮ್ಮೆಲ್ಲ RTO ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು, ಎಲ್ಲ ನಮ್ಮ ಡ್ರೈವಿಂಗ್ ಕ್ಲಾಸ್ ನಡೆಸ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸಹ ಇದ್ದೀವಿ. ನಮಗೆ ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹುಣಸೂರಿನಲ್ಲಿ ಈ ಟೆಸ್ಟಿಂಗ್ ಟ್ರ್ಯಾಕ್ ಇರಲಿಲ್ಲ. ಬಹಳ ಪ್ರಮುಖವಾದಂಥದ್ದು ಇವತ್ತು ಟೆಸ್ಟಿಂಗ್ ಟ್ರ್ಯಾಕು. ಇವತ್ತು ನಮಗೆ DL ಕೊಡಬೇಕಾದ್ರೆ ಇರ್ಬೋದು, ಬೇರೆ ಬೇರೆ ಗಾಡಿಗಳನ್ನ ಟೆಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರಲಿಲ್ಲ. ಇವತ್ತು ಆ ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತು ಅನುಮೋದನೆ ಆಗಿದೆ. ಇವತ್ತು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಟೆಸ್ಟಿಂಗ್ ಟ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಮುಂದುವರೆದು ಬಿಲ್ಡಿಂಗು ಸಹ ಪ್ರಪೋಸಲ್ನ ಕಳಿಸಿದ್ದೀವಿ. ನಮ್ಮ RTO ಕಚೇರಿಯನ್ನ ಮಾಡಲಿಕ್ಕೆ ಇಲ್ಲೊಂದು ಬಿಲ್ಡಿಂಗ್ಗೆ ಪ್ರಪೋಸಲ್ನು ಸಹ ಕಳಿಸಿದ್ದೀವಿ. ಅದು ಶೀಘ್ರದಲ್ಲೇ ಅನುಮೋದನೆ ಆಗುತ್ತೆ. ಈ ಜಾಗವನ್ನ ಹುಡುಕಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಬಾಚಹಳ್ಳಿಲಿ ಮಾಡಬೇಕು ಅಂತಕ್ಕಂಥ ವಿಚಾರ ಇತ್ತು. ಆಮೇಲೆ ಬಹಳಷ್ಟು ವಿಚಾರವನ್ನ ಮಾಡಿದ್ವಿ. ಕೊನೆಗೆ ಈ ಜಾಗ ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಹಸೀಲ್ದಾರ್ ಅವರು ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಬ್ಬರು ಸೇರಿ ಈ ಒಂದು ಜಾಗದ ಸಮಸ್ಯೆಯನ್ನ ಇಬ್ಬರು ಸೇರಿ ಅದನ್ನ ಬಗೆಹರಿಸಿಕೊಟ್ಟು ಇವತ್ತು ನಾವು ಯಶಸ್ವಿಯಾಗಿ ಇಲ್ಲೊಂದು ಟೆಸ್ಟಿಂಗ್ ಟ್ರ್ಯಾಕ್ ನಿರ್ಮಾಣ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದು ಮುಂದುವರೆದು ನಮ್ಮ ಹುಣಸೂರು ತಾಲೂಕಿನಲ್ಲಿ ಇದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅದರಂತೆ ನಡೀತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಟೆಸ್ಟಿಂಗ್ ಟ್ರ್ಯಾಕ್ ಆಗ್ತಾ ಇದೆ, ನಮ್ಮ ಡ್ರೈವಿಂಗ್ ಸ್ಕೂಲ್ಗಳನ್ನ ನಡೆಸ್ತಕ್ಕಂಥವ್ರು, ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಇದನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದನ್ನ ಮೇಂಟೆನೆನ್ಸು ಮಾಡಬೇಕು, ಅದನ್ನ ಉಳಿಸ್ಬೇಕು, ಜೊತೆಗೆ ಅಲ್ಲಿ ಯಶಸ್ವಿಯಾಗಿ ಟೆಸ್ಟಿಂಗು ಮಾಡಬೇಕು, ಟ್ರೈನಿಂಗು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ನನ್ನನ್ನು ಕರೆಸಿ ಕಾರ್ಯಕ್ರಮಕ್ಕೆ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ